ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ನಿರಾಶ್ರಿತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜುಗೌಡ ಪಾಟೀಲ್ ಅವರು, ಕುದುರೆ ಸಾಲ ವಾಡಗಿ ನನ್ನ ಗ್ರಾಮ. ಕೆಲ ಗ್ರಾಮಸ್ಥರು 9 ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ. ತೆರವು ಕಾರ್ಯಾಚರಣೆ ಮಾಡುವ ಬದಲು ಗ್ರಾಮದಲ್ಲಿ ಸಭೆ ನಡೆದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಹರಹರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಮೂಲ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಅದರ ಪ್ರಕಾರ ನಾನು ನಡೆಯುತ್ತೇನೆ, ನೀವು ಧರಣಿಯನ್ನ ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡರು. ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡುತ್ತಾ, ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆಯಡಿಯಲ್ಲಿ ಮಾಡಲಾಗಿದೆ, ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡ ಧರಣಿ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇದೇ ಸಮಯದಲ್ಲಿ ಪ್ರಭುಗೌಡ ಲಿಂಗದಳ್ಳಿ, ಗುರುರಾಜ್ ಗುಡಿಮನಿ, ನಜೀರ್ ಗುಡ್ನ್ಯಾಳ, ಬಸವರಾಜ್ ದೇಸಾಯಿ, ಆದಮ್ ಸಾಬ್ ಡವಳಗಿ, ಕಾಮೇಶ್ ಭಜಂತ್ರಿ, ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು ಹಲವರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ವಾದ್ ಮಾಡೋದ್ರಾಗ ಆಗ್ತಿಲ್ಲ. ಅದಕ್ಕೆ ನಿಮ್ಗೆಲ್ಲರಿಗೆ ನಾ ಮನವಿ ಮಾಡ್ತೀನಿ, ನೀವೆಲ್ಲರೂ ಬರ್ರಿ, ಎಲ್ಲರೂ ಕೂಡ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದು. ಎಲ್ಲಿ ಮೂಲಭೂತ ಏನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅವೆಲ್ಲ ಮಾಡಿಕೊಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳಿಕ್ ಬಯಸ್ತೀನಿ. ಆಮ್ಯಾಗ ನೀವೆಲ್ಲರೂ 8 ದಿನದಿಂದ ಇಲ್ಲಿ ಕೂತೀರಿ, ನಿಮ್ಗೆ ಅನಿಸ್ಬೋದು ನಾವಿಲ್ಲಿ ಕೂತೀವಿ, ಅವ್ರು ಆರಾಮ್ ಕೂತಾರ. ಹಂಗೇನು ಆರಾಮ್ ಕೂತಿದ್ ನೀವು ಕೂತಿದ್ ನಮಗೂ ತ್ರಾಸ ಆಗ್ಯದ. ಯಾಕಂದ್ರೆ ನೀವು ಇಲ್ಲಿ ಕುಂಡುದು ಏನಾಗ್ಯದ ಘಟನೆಗಳು ಎಲ್ಲ ನೋಡಿ, ಅದೇನು ಏನಾಗಿದ್ದು ಆಗ್ಯದ. ಅದಕ್ಕೇನು ನಾ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಕ್ ಹೋಗಂಗಿಲ್ಲ. ನಮ್ಮ ಮನೆ ಅದ, ನಿಮಗೆಲ್ಲ ದಾಖಲಾತಿಗಳೆಲ್ಲ ಈಗಾಗಲೇ ಇನ್ನೊಂದು ದೌಲು ಮನೆ ಮುಂದೆ ರೋಡ್ 1946 20 ಗುಂಟೆ ಮುಂದೆ 20 ಜೌಟನ್ ಜಾಗ ಇದ್ದಿದ್ದು, ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನ್ನೊಂದವ್ರ ದೌಲು ಅವ್ರ ಕಡೆಯಿಂದ ಇಸ್ಕೊಂಡೆ. ಇನ್ನೊಂದವ್ರ ದೌಲು ಮನೆ ಅದೇ ರೋಡಿಗೆ ಅದ, ಈಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅದೇ ರೋಡಿಗೆ. ಆಮ್ಯಾಗ ಮೊದ್ಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು, ಬೆಂಗಳೂರು ಬಸ್ಸು, ಆಸ್ಕೋ ಬಸ್ ಎಲ್ಲ ಅಲ್ಲೇ ಹೋಗ್ತಿದ್ದು. ಅವಾಗ ಉಲನವನಿ MLA ರೋಡ್ ಮಾಡಿಲ್ಲ, ಬಸ್ ಬಂದಾಗ ಬದಲಾವಣೆ ಮಾಡಿಸ್ತೀನಿ, ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಆಯ್ತು ಅಂತಂದ್ರೆ ಹಕ್ಕುಪತ್ರ ಅದನ್ನ ಮಾಡಿಸಿ ಹಕ್ಕುಪತ್ರ ಕೊಡಿಸ್ತಾರೆ. ಮೊನ್ನೆ ಮತ್ತೆ ಸರ್ಕಾರದಿಂದ ಯಾರು ಅರ್ಹರಾಗ್ತಾರ, ನಮ್ಮ ವಸತಿ ಯೋಜನೆಗಳ ನಿಯಮಾನುಸಾರ ಯಾರು ಅರ್ಹರಾಗ್ತಾರ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಾಹೇಬ್ರು ಹೇಳಿದ್ದಾರೆ. ಅದು ಆಯ್ತುಪ್ಪ ಅಂತಂದ್ರೆ ಅದು ಏನು ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ. ಅದ್ರಾಗೆ ಮಾನ್ಯ ಶಾಸಕರು ಕೊಟ್ಟಂತಹ ಸಲಹೆಗಳನ್ನು ಮತ್ತು ಅವರು ನೀಡುವಂತಹ ಯಾವುದೇ ಒಂದು ಪರಿಹಾರದ ಬಗ್ಗೆ ನಮ್ಮ ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತರಾದಂಥ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ. ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ. ಧರಣಿ ಮುಂದುವರಿಸುವ ಒಂದು ಯೋಚನೆಯನ್ನು ನಾವು ಇದ್ದೀವಿ. ಅದಕ್ಕೆ ಮತ್ತೆ ನಾವು ತಾಲೂಕಾಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ. ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆಯನ್ನು ನಮಗೆ ಕೊಡಬೇಕು. ಅಲ್ಲ ಏನು ತಮ್ಮ ಭರವಸೆ ಏನು, ತಮ್ಮ ಏನು ಬೇಡ್ತೀನಿ? 50 ವರ್ಷದಿಂದ ವಾಸವಾಗಿದ್ದಂಥ ಜನರನ್ನು ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? 50 ವರ್ಷದಿಂದ ಅಲ್ಲಿ ನಾವೆಲ್ಲ ತಿರುಗಾಡ್ತಾ ಇದ್ವಿ, ಬಸ್ಗಳು ಹೋಗ್ತಾ ಇದ್ವು. 50 ವರ್ಷದಲ್ಲಿ ಇರೋದಂಥ ಸಮಸ್ಯೆ ಇವತ್ತು ಒಂದು ದಿವಸದಲ್ಲಿ ಆಗಿ ಬಂತು. ಅವರಿಗೆ ಮನೆ ಕೊಡ್ರಿ, ಅವ್ರು ಪ್ಲಾಟ್ ಮಾಡಿರಿ, ಡೆವಲಪ್ ಮಾಡಿರಿ, ಅವ್ರಿಗೆ ರೊಕ್ಕ ಹಾಕ್ರಿ, ಅವ್ರ ಮನೆ ಕಟ್ಕೊಳ್ಳಿ, ಮನೆ ಕಟ್ಕೊಂಡ ಮೇಲೆ ಆ ಕಡೆ ಶಿಫ್ಟ್ ಆದಮೇಲೆ ನಿಮ್ಮ ರೋಡ್ ಮಾಡ್ಕೊರಿ. ಅದಕ್ಕೆ ಜನರಿಗೆಲ್ಲ ತೊಂದರೆ ಆಗ್ತದೆ. ಹೆಣ್ಮಕ್ಳು ಇನ್ನೂ ಮನೆಯಲ್ಲಿ ವಾಸವಾಗಿದ್ದು, ಯಾರೂ ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ನಮ್ಗೆ ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ, ಇದನ್ನ ಸ್ವಲ್ಪ ತಡೆ ಇಡ್ರಿ. 2 ದಿವಸ ಆಗಲಿ 4 ದಿವಸ ಆಗಲಿ ಡಾಕ್ಟರ್ಸ್ ನಾವು ಕೂಡ ಮನವಿ ಮಾಡಿದ್ವಿ. ಅದಕ್ಕೆ ಒಪ್ಪಲಿಲ್ಲ ಏನಂತ 55 ಕೋಟಿ ಪ್ಲಾನ್ ತೊಗೊಂಡಿದ್ರೆ, ಟೆಂಡರ್ ಆಗಿದೆ, ಇದು ಆಗಿದೆ, ಅದನ್ನ ಎಸ್ಟಿಮೇಟ್ ಮಾಡಿದ್ದೀವಿ, ಅದನ್ನ ಡಿವೈಡರ್ ಐತಿ, ರೋಡ್ ಐತಿ, 55 ಕೋಟಿ ಮಾಡಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ. ಅದೆಲ್ಲರೂ ಸೇರಿ 55 ಕೋಟಿ ಮಾಡಬೇಡ್ರಿ, 45 ಕೋಟಿ ಮಾಡಿದ್ರೆ 2 ಸಲ ಮಾರ್ಕಿಂಗ್ ಆಗಿದೆ. 1ನೇ ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ 40 ಕೋಟಿ ಮಾರ್ಕಿಂಗ್ ಮಾಡಿದ್ರಿ, 2ನೇ ಸಲ ಮತ್ತೆ ಮಾಡಿದ್ರೆ 55 ಕೋಟಿ ಮಾಡಿದ್ರಿ.
ಯಾವ ಆಧಾರ ಮೇಲೆ ನೀವು ಅದನ್ನ ಮಾಡಿದ್ರೆ ನನಗೆ ಅದು ಅರ್ಥ ಆಗ್ತದೆ. ಅಲ್ಲಿ ಮ್ಯಾಪ್ ಅದ, ರೋಡ್ ಅದ, ಅಳತೆ ಅದು ಏನು ಬೇಕಿಲ್ಲ ಅದಕ್ಕೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.